ಒಂದೇ ಕುಟುಂಬದ 4 ಜನ ಆತ್ಮಹತ್ಯೆ. ಕುಟುಂಬ ಕಲಹಕ್ಕೆ ಬೇಸತ್ತು ಆ ಕುಟುಂಬ ತೆಗೆದುಕೊಂಡ ನಿರ್ಣಯಕ್ಕೆ ಒಂದೇ ಕುಟುಂಬದ 4 ಜನರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆಯೊಂದು ಧಾರವಾಡ ಜಿಲ್ಲೆಯ ಚಿಕ್ಕ ಮಲ್ಲಿಗವಾಡ ಗ್ರಾಮದಲ್ಲಿ ನಡೆದಿದೆ. ಇನ್ನು ಶುಕ್ರವಾರ ಮಧ್ಯಾಹ್ನದ ವೇಳೆ ನಾರಾಯಣ ಶಿಂದೆ ಅವರ ಕುಟುಂಬದ 4 ಜನರು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಸಾಲಬಾಧೆ ಶಂಕೆ ವ್ಯಕ್ತವಾಗಿದ್ದು, ನಾರಾಯಣ ಶಿಂದೆ ಅವರು ತನ್ನ ತಂದೆ ವಿಠ್ಠಲ್ ರಾವ್ ಹಾಗೂ ಮಕ್ಕಳಾದ 12 ವಯಸ್ಸಿನ ಶಿವರಾಜ್, 10 ವರ್ಷದ ಮಗಳಾದಂತಹ ಶ್ರೀನಿಧಿ ಒಟ್ಟಿಗೆ ಸೇರಿ ಗ್ರಾಮದ ಯಲ್ಲಮ್ಮ ದೇವಾಲಯದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಯಸ್ಸಾದ ತಂದೆ, ಬಾಳಿ ಬದುಕಬೇಕಾದ 2 ಮಕ್ಕಳು, ತಂದೆ ತಪ್ಪು ನಿರ್ಣಯದಿಂದ ದುರಂತವಾಗಿ ಸಾವನ್ನ ಅಪ್ಪಿದ್ದಾರೆ. ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ವಿಸಿಟ್ ನೀಡಿ ಮೃತರ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕುಟುಂಬ ನಿರ್ವಹಣೆ ಮಾಡಬೇಕಾದ ಮನೆ ಯಜಮಾನನ ತಪ್ಪು ನಿರ್ಧಾರದಿಂದ ಜೀವನದ ಕೊನೆ ದಿನಗಳಲ್ಲಿ ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕಾದ ತಂದೆ, ಬದುಕಿ ಬಾಳಬೇಕಾದ 2 ಮುದ್ದಾದ ಮಕ್ಕಳು ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ದುರ್ದೈವದ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಧಾರವಾಡ.